ಇನ್ನು ಸ್ಮಶಾನದಲ್ಲಿ ಭೈರವ ಸಾಧನೆ ಮಾಡ್ತಾರಲ್ಲ ಇದು ಯಾಕೆ ಅಂತ? ಸ್ಮಶಾನದಲ್ಲಿ ಭೈರವ ಸಾಧನೆ ವಾಮಾಚಾರನೂ ಇದೆ, ದಕ್ಷಿಣಾಚಾರನೂ ಇದೆ. ಇವಾಗ ಯಾರೋ ತುಂಬ ಮೋಸ ಮಾಡಿಬಿಟ್ಟಿದ್ದಾನೆ, ತುಂಬ ಅವನಿಗೆ ಅವನು ಕರೆಕ್ಟಾಗಿದ್ದು ಅಂತಂದಾಗ ಒಂದು ಕಿಚ್ಚಿದ್ದೇ ಇರುತ್ತಲ್ಲ, ಅದಕ್ಕೆ ಶತ್ರು ಸಂಹಾರ ಅಂತ ಎಲ್ಲ ಮಾಡೋದಕ್ಕೆ ಹೋಗ್ತಾರೆ. ಇನ್ನೊಂದು ರೀತಿಯಾಗಿ ಪ್ರೇತ ಉಚ್ಚಾಟನೆ, ಕೆಲವೊಂದು ಶಕ್ತಿಗಳು ನಾವು ಕರೆದಾಗ ಮನೆಯಲ್ಲಿ ಆ ಎನರ್ಜೀಸು ನಾವು ಬೇರ್ ಮಾಡೋಕ್ಕಾಗಲ್ಲ. ಇವಾಗ ನಾನು ಫಾರ್ ಎಕ್ಸಾಂಪಲ್ ಸಂಸಾರದಲ್ಲಿ ಇದ್ದೀನಿ, ತಂದೆ ತಾಯಿ ಇದ್ದಾರೆ ಅಂತ ಅಂದಾಗ ಆ ಎನರ್ಜೀಸ್ ಫಸ್ಟ್ ಆಫ್ ಆಲ್ ಕಾಲಭೈರವ ಸಾಧನೆ ಮಾಡೋದೇ ರಾತ್ರಿ ಹೊತ್ತು. ಅಂಥ ಸಮಯದಲ್ಲಿ ಮನೆಗೆ ಇದು ಮಾಡಿದಾಗ ಸೆನ್ಸಿಟಿವ್ ಎನರ್ಜೀಸ್ ಮನೆಯಲ್ಲಿ ಯಾರಿರ್ತಾರೆ, ಮಕ್ಕಳು ಅಥವಾ ವಯಸ್ಸಾಗಿರೋರಿಗೆ, ಆ ಎನರ್ಜಿ ಹೊಡೆದಾಗ ನಾವು ಕಳ್ಕೊಬೇಕಾಗುತ್ತೆ ವ್ಯಕ್ತಿಗಳನ್ನ, ಅಥವಾ ಅಲ್ಲಿ ನಾವು ಸಾಕಿರೋ ಪ್ರಾಣಿ ಆಗಿರ್ಬೋದು. ಆದ್ದರಿಂದ ಸ್ಮಶಾನನ ಆಯ್ಕೆ ಮಾಡ್ಕೊತೀವಿ. ಜೊತೆಗೆ ಅಲ್ಲಿ ಯಾವುದೇ ಥರ ನಿರ್ಬಂಧಗಳಿರಲ್ಲ, ಮತ್ತು ನಮಗೆ ಆ ಸೈಲೆನ್ಸ್ ಬೇಕು. ಅಲ್ಲಿ ಮಾಡೋ ಪ್ರಯೋಗಗಳು ತುಂಬ ವಿಚಿತ್ರವಾಗಿರುತ್ತೆ. ಇದೆಲ್ಲ ಪ್ರಕ್ರಿಯೆಗಳು ಸ್ಮಶಾನದಲ್ಲಿ ನಡೆಯುತ್ತೆ. ಹಾಂ, ಯೂನಿವರ್ಸ್ ಏನಿರುತ್ತೆ ಟೈಮಿಂಗು, ಒಂದು ಏನಂತೀವಿ ಅನ್ಸೀನ್ ಫೋರ್ಸಸ್ ಅಂತ ಅಂತೀವಲ್ಲ. ಇವಾಗ ಕೆಲವೊಂದು ಕೇಳಿರ್ತೀರ ನೀವು, ಪವಾಡ ಶಕ್ತಿಗಳು ಅಲ್ಲೇನೋ ನಡೀತಾ ಇದೆ. ಇವತ್ತು ಹಾಲೂರು ರಾಮೇಶ್ವರ ಅಂತೀವಿ, ಅಲ್ಲಿ ನೀವೇನಾದರೂ ಒಂದು ಕೇಳಿಕೊಂಡ್ರೆ ಆ ನದಿಯಿಂದ ಬಾಳೆಹಣ್ಣು ಬರುತ್ತೆ, ವೀಳ್ಯದೆಲೆ ಬರುತ್ತೆ ಅಂತ. ಬೇರೆ ಯಾರಾದರೂ ಸೈನ್ಸ್ ಅವರು ಗೊತ್ತಿದ್ರೆ ಮಾತಾಡ್ಬೋದು ಅದ್ರ ಬಗ್ಗೆ, ಆಯಿತಾ? ನೋಡಿ ಹೇಗಿದೆ, ಕೆಲವೊಂದು ನಮಗೆ ಬಿಯಾಂಡ್ ಸೈನ್ಸ್ ಅಂತೀವಿ, ಗೇಜ್ ಮಾಡೋದಕ್ಕಾಗಲ್ಲ. ಸೊ ಗುರು ಏನು ಸಾಧನೆ ಮಾಡಿರ್ತಾನೆ, ಅವನ ಆಶೀರ್ವಾದ ಮೂಲಕ ನಾವಿದನ್ನೆಲ್ಲ ನೋಡ್ಬೋದು.